ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಏಕಲವ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕ ಬರುವಂಥ ಬೆಲ್ ಐಕನ್ ಆನ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ. ರವಿ, ರಾಜು ಮತ್ತು ರಾಹುಲ್ ಇವರ ಸರಾಸರಿ ವಯಸ್ಸು 42 ವರ್ಷಗಳು. ಇವರುಗಳ ವಯಸ್ಸಿನ ಅನುಪಾತ ಕ್ರಮವಾಗಿ 2:3:4 ಆಗಿದೆ. ಹಾಗಾದರೆ ರಾಹುಲ್ನ ವಯಸ್ಸೇನು? ರವಿ, ರಾಜು ಮತ್ತು ರಾಹುಲ್ನ ಸರಾಸರಿ ವಯಸ್ಸು 42 ವರ್ಷ. ಮತ್ತು ವಯಸ್ಸಿನ ಅನುಪಾತ 2:3:4. ಅವ್ರು ಕೇಳ್ತಿರೋದು ರಾಹುಲ್ನ ವಯಸ್ಸು ಎಷ್ಟು, ಕೊನೆದಿದೆಯಲ್ಲ 4, ಇದು ರಾಹುಲ್ನ ವಯಸ್ಸು. ಅದರ ವಯಸ್ಸನ್ನು ಅವ್ರು ಕೇಳ್ತಿದ್ದಾರೆ. ಆಯ್ಕೆಗಳು ಈ ಥರ ಇದೆ. ಮೊದಲನೇದಾಗಿ ರವಿಯ ವಯಸ್ಸು 2:3:4 ಇದೆಯಲ್ಲ, ಅಂದರೆ 2x 3x 4x ಅಂತ ಬರ್ಕೊಳ್ಳಿ. ರವಿಯ ವಯಸ್ಸು 2x ಆಗುತ್ತೆ, ರಾಜುದು 3x, ರಾಹುಲ್ದು 4x. 3 ಜನರ ವಯಸ್ಸುಗಳ ಸರಾಸರಿ, ರವಿ, ರಾಜು ಮತ್ತು ರಾಹುಲ್, ಇವು 3 ಜನರ ವಯಸ್ಸಿನ ಸರಾಸರಿ 42 ವರ್ಷ. 42 ವರ್ಷ ಆದರೆ ಇಂಡಿವಿಜುವಲ್ ಆಗಿ 42 ವರ್ಷ ಆಗುತ್ತೆ. ಯಾಕೆಂದರೆ ಅವರೇಜ್ ಅಂದರೆ ನಮಗೆ ಗೊತ್ತು, ಕೊಟ್ಟಿರೋ ಸಂಖ್ಯೆಯನ್ನು ಕೂಡಿಕೊಂಡು ಎಷ್ಟು ಸಂಖ್ಯೆ ಇರುತ್ತೋ ಅದರಿಂದ ಭಾಗಿಸಿದ್ರೆ ಸರಾಸರಿ ಬರುತ್ತೆ. ಹಾಗಾಗಿ ನಮಗೆ 3 ಜನ ಇದ್ದಾರೆ, 42 ಸರಾಸರಿ ಅಂತ ಹೇಳಿದ್ರೆ 126 ಬರುತ್ತೆ. ಪ್ರತಿಯೊಬ್ಬರ ವಯಸ್ಸು 42 ವರ್ಷ ಆಗುತ್ತೆ. ಸೊ ಈಗ ಅವರ ವಯಸ್ಸುಗಳನ್ನು ಕೂಡ್ಕೊಳ್ಳಿ. 2x 3x ಪ್ಲಸ್ 4x = 126. ಇದು ಒಟ್ಟಾರೆ ವಯಸ್ಸು. ಇದು 42 ಅನ್ನೋದು ಸರಾಸರಿ, 126 ಅನ್ನೋದು 3 ಜನರ ಬಿಡಿಬಿಡಿಯಾಗಿ ಕೂಡಿದಂಥ ವಯಸ್ಸು. ಸೊ 2x 3x, 2x ಅನ್ನೋದು ರವಿ, 3x ಅನ್ನೋದು ರಾಜು ಮತ್ತು 4x ಅನ್ನೋದು ರಾಹುಲ್ ರವರ ವಯಸ್ಸಿನ ಅನುಪಾತ, ಅವ್ರು ಕೊಟ್ಟಿರತಕ್ಕಂಥ ಅನುಪಾತದ ಮೂಲಕ ನಾವು ಬರ್ಕೊಂಡಿರೋದಾಗಿದೆ. 2 3 5 5 4 9. 9x = 126. x = 126/9. 126/9 14 ಸಲ ಭಾಗ ಆಗುತ್ತೆ. 9 1 9 14 126 ಬರ್ತದೆ. ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು. 2x ನಾವು ಕಂಡುಹಿಡಿಬೋದು, 3x ನಾವು ಕಂಡುಹಿಡಿಬೋದು. ಆದರೆ ನಮಗೆ ಬೇಕಾಗಿರೋದು ರಾಹುಲ್ನ ವಯಸ್ಸು ಎಷ್ಟು ಅಂತ. ರಾಹುಲ್ನ ವಯಸ್ಸು 4x. ಸೊ 4 × 14, 14 4 56. ಅದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, 56. ಮುಂದಿನ ಪ್ರಶ್ನೆ, ಹೇಮಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ತಂದೆ ಮತ್ತು ಮಗಳ ವಯಸ್ಸಿನ ನಡುವಿನ ವ್ಯತ್ಯಾಸ 35 ವರ್ಷವಾದರೆ ಹೇಮಾಳ ತಂದೆಯ ವಯಸ್ಸು ಎಷ್ಟು? ಇಲ್ಲಿ ಹೇಮಾಳ ತಂದೆಯ ವಯಸ್ಸನ್ನು ಕೇಳಿದ್ದಾರೆ. ಹೇಮಾಳ ಈಗಿನ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ತಂದೆ ಮತ್ತು ಮಗಳ ನಡುವಿನ ವಯಸ್ಸಿನ ಅಂತರ 35 ವರ್ಷಗಳು. ಹಾಗಾದರೆ ಹೇಮಾಳ ತಂದೆಯ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಹಾಗೆ ಇದನ್ನು ಸಾಲ್ವ್ ಮಾಡ್ಬೋದು. ಮೊದಲನೇದಾಗಿ ನಾನು ಯಾವ ರೀತಿ ಫಾರ್ಮುಲೇಟೆಡ್ ಆಗಿ ಇದನ್ನು ಸಾಲ್ವ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಹೇಮಾಳ ವಯಸ್ಸನ್ನು x ಅಂತ ತಗೊಳ್ಳಿ, ತಂದೆಯ ವಯಸ್ಸಿನ y. ಅವರೇ ಹೇಳ್ತಾ ಇದ್ದಾರೆ ಹೇಮಾಳ ವಯಸ್ಸು ಅವಳ ತಂದೆಯ ವಯಸ್ಸಿನ 1/6 ಅಂತ. ಹಾಗಾಗಿ y = 6x. ಅವರ ತಂದೆಯ ವಯಸ್ಸು ಹೇಮಾಳ ವಯಸ್ಸಿನ 6 ಭಾಗ. ಹೇಮಾಳ ವಯಸ್ಸು ಎಷ್ಟಿರ್ತದೋ ಅಷ್ಟಕ್ಕೆ 6 ಭಾಗವನ್ನು ಗುಣಿಸಿದ್ರೆ ಅವಳ ತಂದೆಯ ವಯಸ್ಸು ನಿಮಗೆ ಸಿಗುತ್ತೆ. ತಂದೆ ಮತ್ತು ಮಗಳ ವಯಸ್ಸಿನ ನಡುವಿನ ವ್ಯತ್ಯಾಸ ಅಂದರೆ y - x. ಅವ್ರ ತಂದೆಯ ವಯಸ್ಸು ಎಷ್ಟು, ಅದರಲ್ಲಿ ಅವರ ಮಗಳ ವಯಸ್ಸನ್ನು ಕಳೆದ್ರೆ ವ್ಯತ್ಯಾಸ 35 ವರ್ಷ ಬರುತ್ತೆ. ಸೊ ನಮಗೆ ಮೇಲ್ಗಡೆ y 6x ಅಂತ ಗೊತ್ತು, y - x 35 ಅಂತ ಗೊತ್ತು. y ಜಾಗಕ್ಕೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6x - x = 35, 5x = 35, x = 7. 5 1 5 7 35 ಆಗುತ್ತೆ. x 7 ವರ್ಷ ಆದಮೇಲೆ yಗೆ ಸಬ್ಸ್ಟಿಟ್ಯೂಟ್ ಮಾಡಿ. y = 6 × 7 42 ವರ್ಷ. ಆಯ್ಕೆ 2 ಸರಿಯಾದಂಥ ಉತ್ತರ ಆಗುತ್ತೆ. ಅವರ ತಂದೆಯ ವಯಸ್ಸು 42 ವರ್ಷ. ತಂದೆ 42 ವರ್ಷ ಆದರೆ 42ಅನ್ನು 6 ಭಾಗ ಮಾಡ್ಬೋದು. 6 ಭಾಗ ಮಾಡಿದ್ರೆ 7 ವರ್ಷ ಬರುತ್ತೆ. ಮಗಳ ವಯಸ್ಸು 7 ವರ್ಷ. ಕೊಟ್ಟಿರ್ತಕ್ಕಂಥ 2 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ, ಅದರಿಂದ ಇದು ಸರಿಯಾದಂಥ ಉತ್ತರ. ಸ್ನೇಹಿತರೆ, ಇದನ್ನು ಮತ್ತೊಂದು ರೀತಿಯಲ್ಲೂ ಸಹ ಬಿಡಿಸ್ಬೋದು. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ಎಲಿಮಿನೇಟ್ ಮಾಡೋ ಮೂಲಕ. ಮಗಳ ವಯಸ್ಸು, ತಂದೆಯ ವಯಸ್ಸು 1/6 ಅಂತ ಕೊಟ್ಟಿದ್ದಾರೆ. ಅಂದರೆ ಮಗಳ ವಯಸ್ಸು ತಂದೆಯ ವಯಸ್ಸಿನ 1/6 ಇದೆ ಅಂತ. ಅಂದರೆ ಮಲ್ಟಿಪಲ್ ಆಫ್ ಡಿವಿಸಿಬಲ್ ಆಫ್ 6 ಆಗಿರಬೇಕು ಕೊಟ್ಟಿರ್ತಕ್ಕಂಥದ್ದು.
44 6ರಿಂದ ಪೂರ್ಣವಾಗಿ ಭಾಗ ಆಗೋದಿಲ್ಲ, ಇದು ಸಾಧ್ಯ ಇಲ್ಲ. 40 6ರಿಂದ ಪೂರ್ಣವಾಗಿ ಭಾಗ ಆಗೋದಿಲ್ಲ, 38 ಪೂರ್ಣವಾಗಿ ಭಾಗ ಆಗೋದಿಲ್ಲ, ಆದರೆ 42 ಭಾಗ ಆಗುತ್ತೆ. 42ನ್ನ 6ರಿಂದ ಭಾಗ ಮಾಡಿದ್ರೆ 7 ಸಿಗುತ್ತೆ. ಸೊ 42ನ್ನ 6 ಭಾಗ ಮಾಡ್ಬೋದು, ಆಗ ಮಗಳ ವಯಸ್ಸು ಸಿಗುತ್ತೆ ಮತ್ತು ತಂದೆಯ ವಯಸ್ಸು ಸಿಗುತ್ತೆ. ಈ ರೀತಿ ಎಲಿಮಿನೇಷನ್ ಮಾಡೋ ಮೂಲಕ ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಹಿಡಿಯಬಹುದು. 20 ವರ್ಷಗಳ ಹಿಂದೆ ಸಂಜೀವನ ವಯಸ್ಸು ಅವನ ಈಗಿನ ವಯಸ್ಸಿನ 1/3 ಭಾಗವಾಗಿತ್ತು. ಹಾಗಾದರೆ ಸಂಜೀವನ ಈಗಿನ ವಯಸ್ಸು ಎಷ್ಟು? 20 ವರ್ಷಗಳ ಹಿಂದೆ ಸಂಜೀವನ ವಯಸ್ಸು ಅವನ ಈಗಿನ ವಯಸ್ಸಿನ 1/3 ಭಾಗ. ಹಾಗಾದರೆ ಸಂಜೀವನ ಈಗಿನ ವಯಸ್ಸು ಎಷ್ಟು? ಆಯ್ಕೆಗಳನ್ನು ಎಲಿಮಿನೇಟ್ ಮಾಡ್ತಾ ಬನ್ನಿ. ನೋಡಿ, ಈಗ ಕೊಟ್ಟಿರ್ತಕ್ಕಂಥ ಸಂಜೀವನ ಈಗಿನ ವಯಸ್ಸುಗಳಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್. ಮೊದಲನೇ ಆಪ್ಷನ್ ತಗೊಳ್ಳೋಣ, 60. 60ರಲ್ಲಿ 20ನ್ನು ಕಳೀರಿ. ಅವ್ರು ಹೇಳಿರೋದು 20 ವರ್ಷಗಳ ಹಿಂದೆ ಸಂಜೀವನ ವಯಸ್ಸು ಅವನ ಈಗಿನ ವಯಸ್ಸಿನ 1/3 ಭಾಗ ಇದೆ ಅಂತ. ಸೊ 60ರಲ್ಲಿ 20 ಹೋದರೆ 40 ಬರ್ತದೆ. ಆದರೆ 40 ಈಗಿನ ವಯಸ್ಸೆಷ್ಟು? 60. 60ನ್ನು 3 ಭಾಗ ಮಾಡಿದ್ರೆ 20 ಬರ್ತದೆ. ಇವೆರಡೂ ಮ್ಯಾಚ್ ಆಗ್ತಿಲ್ಲ. ಈಗಿನ ವಯಸ್ಸಿನ 1/3 ಭಾಗ ಆಗಬೇಕು. 20 ವರ್ಷವನ್ನು ಕಳೆದಾಗ ಈಗಿನ ವಯಸ್ಸಿನ 1/3 ಭಾಗ ಆಗಬೇಕು. ಅದರಿಂದ ಇದು ಎಲಿಮಿನೇಟ್ ಆಗುತ್ತೆ, ಇದಾಗೋದಿಲ್ಲ. 38 ತಗೊಳ್ಳಿ. 38ರಲ್ಲಿ 20ನ್ನು ಕಳೆದ್ರೆ 18 ಬರ್ತದೆ. ಆದರೆ 18 ಇದೆಯಲ್ಲ, 18 38ರ 1/3 ಭಾಗ ಆಗೋದಿಲ್ಲ. 18 3 ಎಷ್ಟಾಗುತ್ತೆ? 54 ಆಗುತ್ತೆ. ಅದರಿಂದ ಇದು ಕೂಡ ಸಾಧ್ಯ ಇಲ್ಲ. 33ರಲ್ಲಿ 20ನ್ನು ಕಳೀರಿ, 13 ಬರ್ತದೆ. 13ಕ್ಕೆ 3 ಕೂಡಿದ್ರೆ 39 ಬರ್ತದೆ. ಈಗ 39 ಇದೆ, ಈಗ 33 ಇದೆ, ಎರಡು ಮ್ಯಾಚ್ ಆಗೋದಿಲ್ಲ. 30ರಲ್ಲಿ 20ನ್ನು ಕಳೀರಿ, 10 ಬರ್ತದೆ. 10ಕ್ಕೆ 3ನ್ನು ಗುಣಿಸಿ 30 ಬರ್ತದೆ. ನೋಡಿ, ಇದು ಮ್ಯಾಚ್ ಆಗ್ತಾ ಇದೆ. 20 ವರ್ಷಗಳ ಹಿಂದೆ ಸಂಜೀವನ ವಯಸ್ಸು ಅವನ ಈಗಿನ ವಯಸ್ಸಿನ 1/3 ಭಾಗವಾಗಿತ್ತು. ಅವನ ಈಗಿನ ವಯಸ್ಸು 30 ಅಂತ ಅನ್ಕೊಂಡ್ರೆ 20 ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಅವನ ವಯಸ್ಸು 10 ಆಗಿರ್ತದೆ. ಈಗಿನ ವಯಸ್ಸು 30, ಅದರ 1/3 ಭಾಗ 10 ವರ್ಷ. ಅದರಿಂದ ಆಯ್ಕೆ 4 ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆ, ರಘು ಮತ್ತು ಮನು ಎನ್ನುವವರ ಈಗಿನ ವಯಸ್ಸಿನ ಅನುಪಾತ 2:5. 8 ವರ್ಷಗಳ ನಂತರ ಇವರ ವಯಸ್ಸಿನ ಅನುಪಾತ 1:2 ಆಗುತ್ತದೆ. ಹಾಗಾದರೆ ಇವರಿಬ್ಬರ ಈಗಿನ ವಯಸ್ಸಿನ ಅಂತರವೇನು? ರಘು ಮತ್ತೆ ಮನು ಅಂತ ಇದ್ದಾರೆ. ಅವರ ವಯಸ್ಸಿನ ಅನುಪಾತ, ಈಗಿನ ವಯಸ್ಸಿನ ಅನುಪಾತ 2:5 ಇದೆ. ಅವರ ವಯಸ್ಸಿನ ಅನುಪಾತ 2:5. 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 1:2 ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗಾದರೆ ಈಗಿನ ವಯಸ್ಸಿನ ಅಂತರ ಕೇಳಿದ್ದಾರೆ. ಅವರಿಬ್ಬರ ವಯಸ್ಸನ್ನು ಕೇಳಿಲ್ಲ ಇಲ್ಲಿ, ಅವರಿಬ್ಬರ ಈಗಿನ ವಯಸ್ಸಿನ ನಡುವಿನ ಅಂತರ ಕೇಳಿದ್ದಾರೆ. ಆಯ್ಕೆಗಳು ಈ ಥರ ಇದೆ: 14, 24, 28, 34. ಸೊ ಮೊದಲನೇದಾಗಿ ನಾವಿಲ್ಲಿ ಅವರ ಈಗಿನ ವಯಸ್ಸಿನ ಅಂತರ ಎಷ್ಟು? 2:5. ಸೊ ರಘು ವಯಸ್ಸು 2x ಅಂತ ತಗೋತೀವಿ, ಮನು ವಯಸ್ಸು 5x ಅಂತ ತಗೋತೀವಿ. ರಘುವಿನ ಈಗಿನ ವಯಸ್ಸು 2x, ಮನುವಿನ ಈಗಿನ ವಯಸ್ಸು 5x. 8 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 1:2. 8 ವರ್ಷಗಳ ನಂತರ ಅಂದರೆ ರಘುವಿನ ವಯಸ್ಸು 2x + 8 ಆಗುತ್ತೆ, ಮನುವಿನ ವಯಸ್ಸು 5x + 8 ಆಗುತ್ತೆ. ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಇದು 1:2ಗೆ ಈಕ್ವಲ್ ಆಗುತ್ತೆ, ಅಂದರೆ 1/2ಗೆ ಈಕ್ವಲ್ ಆಗುತ್ತೆ. ಅವ್ರಿಗೆ ಕೊಟ್ಟಿರೋದು 8 ವರ್ಷಗಳ ನಂತರ ಇವರ ವಯಸ್ಸಿನ ಅನುಪಾತ 1:2 ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಅವರ ವಯಸ್ಸು 2x 5x ಅಂತ ಅಂದ್ಕೊಂಡ್ರೆ 8 ವರ್ಷಗಳ ನಂತರ 2x + 8 ಆಗುತ್ತೆ, 5x + 8 ಆಗುತ್ತೆ. ಇದರ ಒಂದು ಮೊತ್ತ 1:2ಗೆ ಈಕ್ವಲ್ ಆಗುತ್ತೆ. ಈಗ ಎರಡನ್ನ ಈ ಕಡೆಯಿಂದ ಮಲ್ಟಿಪ್ಲೈ ಮಾಡಿ, 4x + 8, 5x + 8, ಸಾರಿ ಇಲ್ಲಿ 16 ಆಗುತ್ತೆ. 2 2 4, 8 2 16. 1 x ಈ ಕಡೆ ಕಳಿಸಿದ್ರೆ ಈ ಕಡೆ x ಉಳ್ಕೊಳುತ್ತೆ. 5x ಅಲ್ಲಿ 4x ಹೋದರೆ x, 16ರಲ್ಲಿ 8 ಹೋದರೆ 8. ನಮಗೆ x ಬೆಲೆ 8 ಬಂತು. x ಬೆಲೆ 8 ಬಂದರೆ ಮೊದಲನೇದಾಗಿ ರಘುವನ ವಯಸ್ಸನ್ನು ಕಂಡುಹಿಡಿಯಿರಿ.
2 ಇಂಟು 8 16 ವರ್ಷ ರಘುದು, ಹಾಗೂ ಮನುದು 5 ಇಂಟು 8 40 ವರ್ಷ. ಅವ್ರು ಕೇಳಿರೋದು ರಘುವಿನ ವಯಸ್ಸನ್ನು ಅಲ್ಲ, ಮನುವಿನ ವಯಸ್ಸನ್ನು ಅಲ್ಲ, ಇವರಿಬ್ಬರ ಈಗಿನ ವಯಸ್ಸಿನ ನಡುವಿನ ಅಂತರ, ವ್ಯತ್ಯಾಸ ಕೇಳಿದ್ದಾರೆ. 14 ವರ್ಷ 40 ವರ್ಷ, ಇದರಲ್ಲಿರತಕ್ಕಂಥ ವ್ಯತ್ಯಾಸ 24 ವರ್ಷ. ಅದರಿಂದ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 2, 24 ವರ್ಷಗಳು. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಮತ್ತೊಂದು ಸಲ ಹೇಳೋದಾದ್ರೆ, ರಘುವಿನ ವಯಸ್ಸು 2x, ಮನುವಿನ ವಯಸ್ಸು 5x, ಹೀಗಿರ್ತಕ್ಕಂಥ ವಯಸ್ಸು. 8 ವರ್ಷಗಳ ನಂತರ ಅಂದರೆ 2x + 8 ಆಗುತ್ತೆ, ಇದು 5x + 8 ಆಗುತ್ತೆ. ಅವರು 1:2 ಅಂತ ರೇಷಿಯೋ ಕೊಟ್ಟಿದ್ದಾರೆ. ಅದನ್ನು ನೀವು 2x + 8 / 5x + 8 = 1/2 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ x ವ್ಯಾಲ್ಯೂ 8 ಬರ್ತದೆ. x ವ್ಯಾಲ್ಯೂ 8 ಬಂದಿದ್ದನ್ನು 2xಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 × 8 16 ಆಗುತ್ತೆ, ಹಾಗೆ 5 × 8 40 ಆಗುತ್ತೆ. ಅವ್ರು ಕೇಳಿರೋದು 2 ವಯಸ್ಸಲ್ಲ, ಇವೆರಡರ ನಡುವಿನ ವ್ಯತ್ಯಾಸ 24. ಅದರಿಂದ ಈ ಪ್ರಶ್ನೆಗೆ ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, XYZ ಎಂಬುವರ ಈಗಿನ ವಯಸ್ಸಿನ ಮೊತ್ತ 90 ವರ್ಷಗಳು. 10 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 1:2:3. ಹಾಗಾದರೆ ವೈನ ವಯಸ್ಸೆಷ್ಟು? ಇಲ್ಲಿ ನಾವು ಗಮನಿಸಬೇಕು, XYZ ಅಂತ 3 ಜನ ಇದ್ದಾರೆ. ಅವರ ಈಗಿನ ವಯಸ್ಸಿನ ಮೊತ್ತ 90 ವರ್ಷ. 10 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 1:2:3. ಹಾಗಾದರೆ ವೈನ ವಯಸ್ಸೆಷ್ಟು ಅಂತ ಅವರು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅವರೇ ಕೊಟ್ಟಿದ್ದಾರೆ. XYZ ಅವರ ವಯಸ್ಸಿನ ಮೊತ್ತ, ಈಗಿನ ವಯಸ್ಸಿನ ಮೊತ್ತ 90 ವರ್ಷ ಅಂತ ಕೊಟ್ಟಿದ್ದಾರೆ. 10 ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟು ಇತ್ತು ಅಂತ. 10 ವರ್ಷಗಳ ಹಿಂದೆ ಅವರ ವಯಸ್ಸು x 2x 3x ಆಗಿತ್ತು. ಅಂದರೆ ಪ್ರಸ್ತುತವಾಗಿ ಅವರ ವಯಸ್ಸು x + 10 2x + 10 3x + 10 ಆಗಿದೆ. ಒಂದನ್ನು ಗಮನಿಸಿ, ಇಲ್ಲಿ ಕೊಟ್ಟಿರೋದು ಅವ್ರ ವಯಸ್ಸಿನ ಮೊತ್ತ. 10 ವರ್ಷಗಳ ಹಿಂದೆ ಅವರ ವಯಸ್ಸು ಈ ಅನುಪಾತದಲ್ಲಿತ್ತು ಅಂತ ಹೇಳ್ತಿದ್ದಾರೆ. 10 ವರ್ಷಗಳ ಹಿಂದೆ ಅವರ ವಯಸ್ಸೇನಾಗಿರ್ತದೆ, x 2x 3x ಆಗಿರ್ತದೆ. ಈಗ 10 ವರ್ಷಗಳ ನಂತರ ಅವರ ವಯಸ್ಸೇನಾಗಿರ್ತದೆ, x + 10 2x + 10 3x + 10. ಇವು ಮೂರನ್ನು ಕೂಡ್ಕೊಂಡ್ರೆ ಅವ್ರು ಕೊಟ್ಟಿದ್ದಾರಲ್ಲ XYZ ಎಂಬುವರ ಈಗಿನ ವಯಸ್ಸಿನ ಮೊತ್ತ 90 ಅಂತ, ಇವು ಮೂರನ್ನು ಕೂಡಿ 90ಕ್ಕೆ ಈಕ್ವಲ್ ಮಾಡಿ. ಇವು ಮೂರನ್ನು ಕೂಡಿದ್ರೆ ನಿಮಗೆ x 2x 3x 6x ಆಗುತ್ತೆ, ಪ್ಲಸ್ 30 ಆಗುತ್ತೆ, = 90. 6x 90ರಲ್ಲಿ 30 ಹೋದರೆ 60, x ಅಂದರೆ 10 ಉಳ್ಕೊಳುತ್ತೆ. 6 6 x 10 ಉಳ್ಕೋತು. ಅವ್ರು ಕೇಳಿರೋದು ವೈನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ವೈನ ರೇಷಿಯೋ ಎಷ್ಟು ಬರುತ್ತೆ, 2x ಬರುತ್ತೆ. ಪ್ರಸ್ತುತ ವಯಸ್ಸು 2x + 10, ಈಗಿನ ವಯಸ್ಸು. ಹಾಗಾದರೆ ಈಗಿನ ವಯಸ್ಸು ಅಂತ ಕೇಳಿರೋದ್ರಿಂದ 2x + 10 ಅಂತ ತಗೊಳ್ಳಿ, 2x ಅಂತ ತಗೋಬೇಡಿ. 2 × 10 + 10, 12 20, 20 30. ಆಯ್ಕೆ 3 ಸರಿಯಾದಂಥ ಉತ್ತರ. ಮತ್ತೊಂದು ಸಲ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. XYZ ಅವರ ಈಗಿನ ವಯಸ್ಸಿನ ಮೊತ್ತ 90. 10 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 1:2:3 ಇತ್ತು. 10 ವರ್ಷಗಳ ಹಿಂದೆ x 2x 3x ಅಂತ ನಾವು ತಗೋತೀವಿ. 10 ವರ್ಷಗಳ ನಂತರ ಅಂದರೆ ಇವಾಗ x + 10 2x + 10 3x + 10 ಅಂತ ತಗೋತೀವಿ. ಅವರ ಮೊತ್ತ ಕೊಟ್ಟಿದ್ದಾರೆ. ಇವು ಮೂರನ್ನು ಕೂಡಿಬಿಟ್ಟು 90ಕ್ಕೆ ಈಕ್ವಲ್ ಮಾಡಿ. 6x 2x 1x 3x ಸೇರಿದ್ರೆ 6x ಆಗುತ್ತೆ. 10 + 10 + 10 30, 30ರಲ್ಲಿ 90 ಕಳೆದ್ರೆ 60, 6x = 60 ಆಗುತ್ತೆ. x = 10 ಬರ್ತದೆ. x 10 ಬಂತು. ನಮ್ಗೆ x ಬೇಕಾಗಿಲ್ಲ, ನಮ್ಗೆ y ಬೇಕಾಗಿರೋದು. ಅವ್ರು ಕೇಳಿರೋದು ವೈನ ವಯಸ್ಸು ಎಷ್ಟು ಅಂತ. ವೈನ ವಯಸ್ಸು, ಈಗಿನ ವಯಸ್ಸು ಕೇಳಿರೋದ್ರಿಂದ 2x ತಗೊಳಕ್ಕಾಗಲ್ಲ, 2x + 10 ತಗೋಬೇಕಾಗುತ್ತೆ. ಈಗಿನ ವಯಸ್ಸು 2x + 10. x ಸಬ್ಸ್ಟಿಟ್ಯೂಟ್ ಮಾಡಿ. 12 20, 20 + 10 30. ಇಲ್ಲೇ ಇದ್ದರೆ ಈ ಒಂದು ಆಯ್ಕೆಯನ್ನು ಚೂಸ್ ಮಾಡಿ ತಪ್ಪು ಮಾಡಾಗುತ್ತೆ. ಈಗಿನ ವಯಸ್ಸು 2x + 10.